ಪ್ರಾಣಿ ಪ್ರಿಯರಾಗಿ ಹೆಂಗೆ ಖಂಡಿಸ್ತೀರಿ ಅಂತ. ಹೆಂಗೆ ಹೇಳೋದು ಅಂತ ನನಗೆ, ಯಾಕೆಂದರೆ ಅವನು ಜಗ್ಗಿ ಹುಟ್ಟಿದಾಗ ತಾಯಿ ಎದೆ ಹಾಲು ಕುಡ್ಕೊಂಡೇ ಹುಟ್ಟಿರ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ತಾಯಿ ಎದೆ ಹಾಲು ಕುಡ್ಕೊಂಡೇ ಬೆಳೆದಿರ್ತಾನೆ. ಈ ಕಾಮಧೇನು, ನಾನು ತಾಯಿನ ದೇವರು ಅಂತ ಪೂಜೆ ಮಾಡ್ತೀವಿ, ದೇವರು ಅಂತೀವಿ, ದೇವಸ್ಥಾನ ಇದು ಮಾಡ್ತೀವಿ ಅವಳಿಗೆ. ಕಾಮಧೇನು ಅಂದರೆ ದೇವರು. ಪ್ರತಿಯೊಂದು ದೇವ್ರುಗಳು ಬಾಲದಲ್ಲಿರುತ್ತೆ. ಪ್ರತಿಯೊಂದು ದೇವ್ರುಗಳು ಕಾಮಧೇನು, ಅದಕ್ಕೆ ಅವಳನ್ನ ಕಾಮಧೇನು ಅಂತ ಕರಿತೀವಿ. ಯಾಕೆಂದರೆ ಇಲ್ಲಿ ಏನೋ ಹುಲ್ ತಿಂದರೆ ಇಲ್ಲಿ ವೈಟ್ ಪ್ಯೂರು ಹಾಲು ಕೊಡ್ತಾಳೆ, ಕ್ಯಾಲ್ಸಿಯಂ ಅಂತೀವಿ. ಅವನು ಅದರ ಎದೆ ಕೊಯ್ಯೋದು ಬದಲು ಅವನ ತಾಯಿ ಎದೆ ಕೊಯ್ದು ಬಿಟ್ಟಿದ್ರೆ ಆಗಿರೋದು. ಅವ್ಳಿಗೆ ಎತ್ತಲಲ್ಲ, ಅವನ ತಾಯಿ ಎತ್ಬಿಟ್ಟು ಅವ್ನು ಮುದ್ದು ಮಾಡಿ ಎದೆ ಹಾಲು ಕುಡಿಸಿ ಅವ್ನು ಬೆಳೆಸಿದ್ಲಲ್ಲ, ಅವನ ತಾಯಿ ಎದೆನೇ ಕಟ್ ಮಾಡ್ಬೋದಾಗಿತ್ತು. ಅವನು ಅಷ್ಟು ನೀಚ ಲೋಫರ್ ನನ್ನ ಮಕ್ಕಳು ಅವರು. ಫಸ್ಟ್ ಆಫ್ ಆಲ್ ಇವ್ರಿಗೇನು ಮಾಡಬೇಕು ಅಂತಂದರೆ, ಇಲ್ಲೆಲ್ಲ ಈ ಮಾಮೂಲಿ ಹೊರಗಡೆ ಕಂಟ್ರಿಲೆಲ್ಲ ಮಾಡ್ತಾರಲ್ಲ, ಇದರಲ್ಲ ಕಂಡಲ್ಲಿ ಗುಂಡಿಕ್ಬಿಟ್ಟು ಸಾಯಿಸ್ಬೇಕು, ಕಲ್ಲು ಹೊಡ್ಸಿ ಆ ಥರ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳನ್ನ. ಫಸ್ಟ್ ಆಫ್ ಆಲ್ ಹಂಗೆ ಮಾತಾಡಬಾರ್ದು ನಾವು ಬೇಸಿಕಲಿ. ಸೊ ಒಂದು ಸಮಾಜದಲ್ಲಿ ಇದನ್ನ ಇಟ್ಕೊಂಡು ನಾವು ಬೇರೆಯವ್ರಿಗೆ ಅದನ್ನು ಪ್ರವೋಕ್ ಮಾಡಬಾರ್ದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಇಂಥ ನನ್ನ ಮಕ್ಕಳು ಸೇಡಿಸ್ ನನ್ನ ಮಕ್ಕಳು. ಅದರಲ್ಲಿ ಎಸ್ಪೆಷಲಿ ನಾನು ಕೇಳೋದು ಒಂದೇ ಒಂದು ಉದ್ದೇಶ ಏನಾದ್ರು ಅಂತಂದರೆ, ಪೊಲಿಟಿಕ್ಸ್ ಮಾಡಬೇಡಿ ಇದರಲ್ಲಿ ಅಂತ. ಇದನ್ನು ಪೊಲಿಟಿಕ್ಸ್ ಮಿಕ್ಸ್ ಮಾಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪೊಲೀಸ್ನವರು ಭಾಳ ಸ್ಟ್ರಾಂಗ್ ಇದ್ದಾರೆ, ಭಾಳ ಇದಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಮಣಿದೆ, ಯಾರಿಗೆ ಪೊಲಿಟಿಕ್ಸ್ಗೆ ಮಣಿದೆ. ಸೊ ದಯವಿಟ್ಟು ಹಿಡಿದು ಒಳಗಡೆ ಹಾಕ್ತಾರೆ ಅವನ್ನ. ಹಿಡಿದು ಒಳಗಡೆ ಹಾಕ್ಬೇಕಾದ್ರೆ ಕೆಲವ್ರಿಗೆಲ್ಲ ರೌಡಿಗಳಿಗೆ, ಪುಂಡ್ರು ಪೋಖ್ರಿಗಳಿಗೆಲ್ಲ ಒಂದು ಸ್ವಲ್ಪ ತುಂಬ ಸ್ಪೀಡ್ ಗೀಟ್ ತಿನ್ಸ್ಬಿಟ್ಟು ಒಳಗೆ ಕಳಿಸ್ತಾರೆ. ಇವ್ರಿಗೆ ಸ್ವಲ್ಪ ಜಾಸ್ತಿ ಸ್ಪೀಡ್ ತಿನ್ಸ್ಬಿಟ್ಟು ಕಳಿಸ್ಲಿ ಅಂತ ಅಷ್ಟೇ. ಯಾಕೆಂದರೆ ಇನ್ನೊಬ್ಬನ ಪೀಳಿಗೆಗೆ ನೆಕ್ಸ್ಟ್ ಇವನಿಗೆ ಗೊತ್ತಾಗಬೇಕು ಅವ್ನಿಗೇನು ಅಂತ. ಆ ಥರದ್ದು ರಿಪೇರಿ ಮಾಡಿ ಕಳಿಸಿ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಬಿಡ್ತೀನಿ ಫಸ್ಟ್. ನಿಜವಾಗ್ಲೂ ಪ್ರಾಣಿ ಪ್ರಿಯರಾಗಿ ಹೆಂಗೆ ಖಂಡಿಸ್ತೀರಿ ಅಂತ. ಹೆಂಗೆ ಹೇಳೋದು ಅಂತ ನನಗೆ, ಯಾಕೆಂದರೆ ಅವನು ಜಗ್ಗಿ ಹುಟ್ಟಿದಾಗ ತಾಯಿ ಎದೆ ಹಾಲು ಕುಡ್ಕೊಂಡೇ ಹುಟ್ಟಿರ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿನೂ ತಾಯಿ ಎದೆ ಹಾಲು ಕುಡ್ಕೊಂಡೇ ಬೆಳೆದಿರ್ತಾನೆ. ಈ ಕಾಮಧೇನು, ನಾನು ತಾಯಿನ ದೇವರು ಅಂತ ಪೂಜೆ ಮಾಡ್ತೀವಿ, ದೇವರು ಅಂತೀವಿ, ದೇವಸ್ಥಾನ ಇದು ಮಾಡ್ತೀವಿ ಅವಳಿಗೆ. ಕಾಮಧೇನು ಅಂದರೆ ದೇವರು. ಪ್ರತಿಯೊಂದು ದೇವ್ರುಗಳು ಬಾಲದಲ್ಲಿರುತ್ತೆ. ಪ್ರತಿಯೊಂದು ದೇವ್ರುಗಳು ಕಾಮಧೇನು, ಅದಕ್ಕೆ ಅವಳನ್ನ ಕಾಮಧೇನು ಅಂತ ಕರಿತೀವಿ. ಯಾಕೆಂದರೆ ಇಲ್ಲಿ ಏನೋ ಹುಲ್ ತಿಂದರೆ ಇಲ್ಲಿ ವೈಟ್ ಪ್ಯೂರು ಹಾಲು ಕೊಡ್ತಾಳೆ, ಕ್ಯಾಲ್ಸಿಯಂ ಅಂತೀವಿ. ಅವನು ಅದರ ಎದೆ ಕೊಯ್ಯೋದು ಬದಲು ಅವನ ತಾಯಿ ಎದೆ ಕೊಯ್ದು ಬಿಟ್ಟಿದ್ರೆ ಆಗಿರೋದು. ಅವ್ಳಿಗೆ ಎತ್ತಲಲ್ಲ, ಅವನ ತಾಯಿ ಎತ್ಬಿಟ್ಟು ಅವ್ನು ಮುದ್ದು ಮಾಡಿ ಎದೆ ಹಾಲು ಕುಡಿಸಿ ಅವ್ನು ಬೆಳೆಸಿದ್ಲಲ್ಲ, ಅವನ ತಾಯಿ ಎದೆನೇ ಕಟ್ ಮಾಡ್ಬೋದಾಗಿತ್ತು. ಅವನು ಅಷ್ಟು ನೀಚ ಲೋಫರ್ ನನ್ನ ಮಕ್ಕಳು ಅವರು. ಫಸ್ಟ್ ಆಫ್ ಆಲ್ ಇವ್ರಿಗೇನು ಮಾಡಬೇಕು ಅಂತಂದರೆ, ಇಲ್ಲೆಲ್ಲ ಈ ಮಾಮೂಲಿ ಹೊರಗಡೆ ಕಂಟ್ರಿಲೆಲ್ಲ ಮಾಡ್ತಾರಲ್ಲ, ಇದರಲ್ಲ ಕಂಡಲ್ಲಿ ಗುಂಡಿಕ್ಬಿಟ್ಟು ಸಾಯಿಸ್ಬೇಕು, ಕಲ್ಲು ಹೊಡ್ಸಿ ಆ ಥರ ಸಾಯಿಸ್ಬಿಡ್ಬೇಕು ನನ್ನ ಮಕ್ಕಳನ್ನ. ಫಸ್ಟ್ ಆಫ್ ಆಲ್ ಹಂಗೆ ಮಾತಾಡಬಾರ್ದು ನಾವು ಬೇಸಿಕಲಿ. ಸೊ ಒಂದು ಸಮಾಜದಲ್ಲಿ ಇದನ್ನ ಇಟ್ಕೊಂಡು ನಾವು ಬೇರೆಯವ್ರಿಗೆ ಅದನ್ನು ಪ್ರವೋಕ್ ಮಾಡಬಾರ್ದು. ಬಟ್ ಪ್ರಾಬ್ಲಮ್ ಏನಪ್ಪ ಅಂದರೆ, ಇಂಥ ನನ್ನ ಮಕ್ಕಳು ಸೇಡಿಸ್ ನನ್ನ ಮಕ್ಕಳು. ಅದರಲ್ಲಿ ಎಸ್ಪೆಷಲಿ ನಾನು ಕೇಳೋದು ಒಂದೇ ಒಂದು ಉದ್ದೇಶ ಏನಾದ್ರು ಅಂತಂದರೆ, ಪೊಲಿಟಿಕ್ಸ್ ಮಾಡಬೇಡಿ ಇದರಲ್ಲಿ ಅಂತ. ಇದನ್ನು ಪೊಲಿಟಿಕ್ಸ್ ಮಿಕ್ಸ್ ಮಾಡಿದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಆಗಿದೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಪೊಲೀಸ್ನವರು ಭಾಳ ಸ್ಟ್ರಾಂಗ್ ಇದ್ದಾರೆ, ಭಾಳ ಇದಾಗಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡಲ್ಲ. ಬಟ್ ಅದನ್ನು ಯಾವುದೇ ಕಾರಣಕ್ಕೂ ಮಣಿದೆ, ಯಾರಿಗೆ ಪೊಲಿಟಿಕ್ಸ್ಗೆ ಮಣಿದೆ. ಸೊ ದಯವಿಟ್ಟು ಹಿಡಿದು ಒಳಗಡೆ ಹಾಕ್ತಾರೆ ಅವನ್ನ. ಹಿಡಿದು ಒಳಗಡೆ ಹಾಕ್ಬೇಕಾದ್ರೆ ಕೆಲವ್ರಿಗೆಲ್ಲ ರೌಡಿಗಳಿಗೆ, ಪುಂಡ್ರು ಪೋಖ್ರಿಗಳಿಗೆಲ್ಲ ಒಂದು ಸ್ವಲ್ಪ ತುಂಬ ಸ್ಪೀಡ್ ಗೀಟ್ ತಿನ್ಸ್ಬಿಟ್ಟು ಒಳಗೆ ಕಳಿಸ್ತಾರೆ. ಇವ್ರಿಗೆ ಸ್ವಲ್ಪ ಜಾಸ್ತಿ ಸ್ಪೀಡ್ ತಿನ್ಸ್ಬಿಟ್ಟು ಕಳಿಸ್ಲಿ ಅಂತ ಅಷ್ಟೇ. ಯಾಕೆಂದರೆ ಇನ್ನೊಬ್ಬನ ಪೀಳಿಗೆಗೆ ನೆಕ್ಸ್ಟ್ ಇವನಿಗೆ ಗೊತ್ತಾಗಬೇಕು ಅವ್ನಿಗೇನು ಅಂತ. ಆ ಥರದ್ದು ರಿಪೇರಿ ಮಾಡಿ ಕಳಿಸಿ ಅಂತ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೈ ಮುಗಿದು ಕೇಳ್ಕೊಬಿಡ್ತೀನಿ ಫಸ್ಟ್. ನಿಜವಾಗ್ಲೂ